Now the news in detail. Swasti Sports Club and the Surakhara District Amateur Wrestling Association had organized a wrestling championship for men and women on the 22nd and 23rd of November at the US Palya Indoor Stadium at Lal Bagh, Mangalore. Sena Karnataka has planned to hold a massive protest at the toll gate near BC Road against collection of money, which was not according to law. On 26th of November, said Mr. Chandrasekhar, the district president, addressing the press personnel at the press club. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಒಂದು ತೀರ್ಪುಗಳನ್ನು ಕರ್ನಾಟಕದಲ್ಲಿ ನಮಗೆ ಪ್ರತಿಯೊಂದು ಮನುಷ್ಯನಿಗೆ ಟ್ರಾವೆಲ್ಸ್ನವರಿಗೆ ಪ್ರತಿ ಸಣ್ಣ ಪುಟ್ಟ ಗಾಡಿಯವರಿಗೆ 10 ಕೋಟಿ 70 ಕೋಟಿ ಅಂತ ಜನರಿಗೆ ಕಿರುಕುಳ ನೀಡುವುದರಿಂದ ಈ ಸರ್ಕಾರ ಮಾಡೋದು ದೊಡ್ಡ ತಪ್ಪಿದೆ, ದೊಡ್ಡ ತಪ್ಪು. ಯಾಕೆಂದ್ರೆ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಮಾತ್ರ ನಮಗೆ ಕನ್ನಡ ಸೇನೆ. ಯಾಕೆಂದ್ರೆ ಕನ್ನಡ ಸೇನೆಯಿಂದ ಯಾಕೆಂದ್ರೆ ಈ ಜನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಾತ್ರ ಒಂದು ಟೋಲಿರುವುದು, ಕರ್ನಾಟಕದಲ್ಲಿ 7-8 ಟೋಲಿಗಳಿವೆ. ಮೊನ್ನೆ ನಾವು ಈಗ ದಕ್ಷಿಣ ಕನ್ನಡದಿಂದ ಕನ್ನಡ ರಾಜ್ಯೋತ್ಸವ ಬಗ್ಗೆ ಗುರ್ತು ಮಂಗಳೂರು ದಕ್ಷಿಣ ಜಿಲ್ಲೆಯಿಂದ 3-6 ಜನ ಹೋಗಿದ್ದಾರೆ. ನಮಗೆ ಟೋಲಲ್ಲಿ ನಮ್ಮ ಈ ಸಾರಿಗೆ ಅಷ್ಟು ರೆಸ್ಪೆಕ್ಟ್ ಉಂಟು, ಅಷ್ಟು ಮರ್ಯಾದೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಯಾವ ಟೋಲಿನಲ್ಲಿ ಅಣತೆಗಳಿಲ್ಲ. ಹಾಗೆ ಬರಲಿ ಯಾರಿಗೆ ತೆಗೆಲಿಕ್ಕೆ ಕೊಡುದು, ಕನ್ನಡ ಸೇನೆ ಅಂತವರಿಗೆಲ್ಲ ಪ್ರತಿಯೊಬ್ಬರಿಗೆ ಗಾಡಿಯವರಿಗೆ ದುಡ್ಡು ತೆಗೆಲಿಕ್ಕೆ ಕೊಡುದು ಸರ್ಕಾರ. ಯಾಕೆಂದ್ರೆ ಗುತ್ತಿಗೆದಾರರಿಗೆ
ಕರೆಕ್ಟ್ ಆಗಿ, ಯಾಕೆಂದ್ರೆ ಗುತ್ತಿಗೆದಾರರಿಗೆ ಕೇಂದ್ರ ಗವರ್ಮೆಂಟ್ ಆಗಲಿ ಅಲ್ಲ ರಾಜ್ಯ ಗವರ್ಮೆಂಟ್ ಆಗಲಿ ಅವರೇ ಸಸ್ಪೆಂಡ್ ಮಾಡಿ ಏಕಗಂಟೆಯಲ್ಲಿ ಸಸ್ಪೆಂಡ್ ಮಾಡುವ ಕೆಲಸ ಅವರ ಮಾಡಬೇಕು. ಜನರ ಕೈಯಿಂದ ಕಿತ್ತು ತೆಗೆದು ಇದು ಮಾಡುವ ಸರಿಯಲ್ಲ ಅಂತ ನಾವು ಹೇಳುದು. To encourage young writers, an essay competition has been organized on various topics by Blue Wave. For further details, you can visit the page at Facebook, said Mr. Hussain Puttur addressing a press meet. ನೋಡಿರ್ಬೋದು, ಫೇಸ್ಬುಕ್ ಅಲ್ಲಿ ತುಂಬಾ ಮಂದಿ ಹುಡುಗರು ಹೊಸ ಹುಡುಗರು ತಮ್ಮದೇ ಆದ ಶೈಲಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಆದ್ರೆ ಅವರ ಒಂದು ಆ ಒಂದು ಅಭಿಪ್ರಾಯ ಅಥವಾ ಅವರ ಒಂದು ಚಿಂತನೆ ಸರಿಯಾದ ಪಾಲನೆಯಷ್ಟೇ ಸೀಮಿತ ಆಗಿರ್ತದೆ. ಅದು ಹೊರ ಪ್ರಪಂಚಕ್ಕೆ ಹೋಗುವುದೇ ಇಲ್ಲ. ಅಂದ್ರೆ ಅವರಿಗೆ ಅವಕಾಶವನ್ನು ನಾವು ಸೇರಿರುವಂತಹ ಒಂದು ಅವಕಾಶವನ್ನು ಯಾರು ಕೂಡ ಕೊಡುವುದಿಲ್ಲ. ಸೊ ನಾವು ಒಂದಿಷ್ಟು ಮಂದಿ ಸೇರಿಕೊಂಡು ಗ್ಲೋಬಲ್ ಮೀಡಿಯಾಗಳು ಒಂದು ಸ್ಟೇಜ್ ಸ್ಟಾರ್ಟ್ ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 5ಕ್ಕೆ ಗೌರಿ ಲಂಕೇಶ್ ಮೇಡಮ್ ಅವರು, ಆಮೇಲೆ ಯೋಗೇಶ್ ಮಾಸ್ಟರು, ಸ್ವಾತ ಭಾರತೀಯ ಕಲಾಕೃತಿಗೆ ಜಿಲ್ಲಾ ಡಿಸ್ಟ್ರಿಕ್ಟ್ ಅವರೆಲ್ಲ ಸೇರಿಕೊಂಡು ಉದ್ಘಾಟನೆ ಮಾಡಿದ್ರು. ಸೊ ನಮ್ಮ ಮೇನ್ ಉದ್ದೇಶ ಏನಂದ್ರೆ ಇಲ್ಲಿ ಕರ್ನಾಟಕದ ಎಲೆಮರೆ ತಾಯಿಗಳಿಗೆ ಒಂದು ಒಳ್ಳೆಯ ಸಾಹಿತ್ಯ ವೇದಿಕೆಯನ್ನ ಒದಗಿಸಿ ಅವರಿಗೆ ಪ್ರೋತ್ಸಾಹ, ಅವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನ ಕೊಡುವಂಥದ್ದು. ಆಮೇಲೆ ಇನ್ನೊಂದು ಏನಂದ್ರೆ, ನೀವು ನೋಡಿರ್ಬೋದು ಇವಾಗ ಫೇಸ್ಬುಕ್ ಅಲ್ಲಿ ಇಂಥ ಗುಂಪುಗಳು ತುಂಬಾ ಇದಾವೆ, ಇಂಥ ಪೇಜಸ್ಗಳು ತುಂಬಾ ಇದಾವೆ. ಅವ್ರು ಯಾವುದೋ ಒಂದು ದೇಶವನ್ನು ಒಂದು ಸೌಕರ್ಯ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಬರಬರಟ ಅದು ಒಂದು ಯಾವುದೋ ಒಂದು ಜಾತಿ ಅಥವಾ ಯಾವುದೋ ಒಂದು ಮತ, ಯಾವುದೋ ಒಂದು ರೀಸನ್ ಕಡೆಗೆ ಬಾಗಿಕೊಂಡು ಅವರ ಒಂದು ಮೂಲ ಉದ್ದೇಶವನ್ನು ಮರೆತುಬಿಟ್ಟು ಆಮೇಲೆ ಪರಸ್ಪರ ಕಚ್ಚಾಡುವಂತಹ, ಪರಸ್ಪರ ದೇಶ ಭಾವನೆಯನ್ನು ಹರಡುವಂತಹ ಲೇಖನಗಳು ಅದು ಮಾತ್ರ ಅಲ್ಲಿರ್ತದೆ, ಬೇರೆ ಏನಿರುವುದಿಲ್ಲ ಅಲ್ಲಿ. ಸೊ ನಾವು ಅದರಿಂದ ಒಂದು ವ್ಯತ್ಯಸ್ತವಾಗಿ ಯಾವುದೇ ಒಂದು ಜಾತಿ, ಮತ, ಪಂಗಡ, ಒಂದು ರಾಜಕೀಯ ಸಿದ್ಧಾಂತ ಅಥವಾ ಒಂದು ಯಾವುದೋ ಒಂದು ಇಬ್ಬರಿಗೆ ಜೋತು ಬೀಳದೆ ಸಮಾಜ ಅದರ ಆ ತರದ್ದು ಎಲ್ಲ ಪ್ರಲೋಭೆಯಿಂದ ಆಗಿನ ಒಂದು ಸಾಹಿತ್ಯ, ಪ್ಯೂರ್ ಸಾಹಿತ್ಯವನ್ನು ಮಾತ್ರ ಕ್ರಮದಲ್ಲಿಟ್ಕೊಂಡು ಸ್ಟಾರ್ಟ್ ಮಾಡಿದಂತಹ ಒಂದು ಪೇಜ್ ಇದು. Hi, this is John Abraham and you're watching Coastal Times. Red Rocks India Domicile Projects presents Red Rocks Blueberry Greens Residential Layout, Airport Road, Blueberry Hills, Yeyadi. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyadi, Mangalore. ಪುಟ್ಟಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. Garcia Designs,
a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. The Sangeet Parishad Mangalore, the Bharatiya Vidya Bhavan and the Mangalore University have jointly organized Mangalore Sangeetotsav from the 27th to the 30th of November at the Rabindra Kala Bhavan and Karnataka Bank Auditorium, said Mr. Vasudev, addressing the press at the Press Club Patrika Bhavan in Mangalore. ನೀವು ಹೋದ ವರ್ಷ 21 ವರ್ಷದ ಒಂದು ದಶಮಾನದ ಉತ್ಸವ ನಾವು ಮಾಡಿದ್ವಿ. ಅವತ್ತು 9 ದಿವಸಗಳ ಪ್ರೋಗ್ರಾಮ್ ಅನ್ನು ನಾವು ಮಾಡಿದ್ವಿ. ಅವಾಗ ಏನೊಂದು ನೀವೊಂದು ನಮಗೆ ಸಹಕಾರ ಕೊಟ್ಟರೆ ಆ ಸಹಕಾರವನ್ನು ನೆನಪಿಸಿಕೊಂಡು ಈ ವರ್ಷದ ನಮ್ಮ 21ನೇ ವರ್ಷ ಸಂಗೀತೋತ್ಸವದ ಬಗ್ಗೆ ತಮ್ಮ ಗಮನ ಸೆಳೆಯೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸಂಗೀತ ಪರಿಷತ್ತು ಮಂಗಳೂರು, ಭಾರತೀಯ ವಿದ್ಯಾಭವನ ಮತ್ತು ಮಂಗಳೂರು ವಿಶ್ವವಿದ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ 27ರಿಂದ ನವೆಂಬರ್ 29ರ ತನಕ ಮಂಗಳೂರು ನಗರದ ಹಂಪನಗಟ್ಟೆಯಲ್ಲಿ ವಿಶ್ವವಿದ್ಯಾಲಯ ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ಹಾಗೂ ನವೆಂಬರ್ 30ರಂದು ಕರ್ನಾಟಕ ಬ್ಯಾಂಕ್ ಸಭಾಭವನದಲ್ಲಿ ಸಂಗೀತೋತ್ಸವ ಸಂದರ್ಭದಲ್ಲಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಗೀತೋತ್ಸವ ನವೆಂಬರ್ 27ರಂದು ಸಂಜೆ 5:30ಕ್ಕೆ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಶ್ರೀ ರಾಘವೇಂದ್ರ ಶಾಸ್ತ್ರಿಗಳು ಅವರು ದೀಪ ಬೆಳಕಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಯಡಮಡಿ ಸಾಯ ಮತ್ತೆ ಉದಯವಾಣಿಯ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಕೆ ಆನಂದ್, ವಿಶ್ವನಾಥ್ ಗೌಡ್ LIC ಅವರು ಬರ್ತಾ ಇದ್ದಾರೆ. Mr. Janardhan Pujari addressed the press personnel at the Press Club Patrika Bhavan, Mangalore regarding various issues. ಇನ್ನೊಮ್ಮೆ ಮಗಳ ಮೇಲೆ ಅತ್ಯಾಚಾರದ ಆರೋಪ ಇದೆ. ಒಂದು ಹೆಣ್ಣು ಮಗಳಿಗೆ ಮೋಸ ಮಾಡಿದ್ದಾರೆ ಎಂಬ ಆರೋಪ ಇದೆ. ಬಿಜೆಪಿಯವರು ಮುಖ ಇದ್ರೆ ಸದಾನಂದ ಗೌಡರನ್ನು ರಾಜೀನಾಮೆ ಪಡಿಸಬೇಕು. ಈಗ ಬಿಜೆಪಿಯವರು ಹತಾಶರಾಗಿದ್ದಾರೆ, ಅಧಿಕಾರ ಇಲ್ಲದೆ ಹತಾಶರಾಗಿದ್ದಾರೆ. ಅವರಿಗೆ ಸ್ವಲ್ಪ ಆದರೂ ಜ್ಞಾನ ಎಂದಿದ್ರೆ ಕೇಂದ್ರ ಸರ್ಕಾರ ಅವರ ಕಡೆ ಅವರ ಕೇಂದ್ರದ ಮಂತ್ರಿಮಂಡಲದಲ್ಲಿ ಕೋರ್ಟಿನಲ್ಲಿ ಕೇಸಿದ್ದವರು ಮತ್ತು ಆರೋಪಗಳಿದ್ದವರು ಹಲವಾರು ಮಂತ್ರಿಗಳಿದ್ದಾರೆ. ನಿಮ್ಮ ಪ್ರಧಾನಮಂತ್ರಿಯವರ ಮೇಲೆ ಕ್ರಿಮಿನಲ್ ಕೇಸ್ಗಳು ಇವತ್ತು ಕೂಡ ಬಿಜೆಪಿಯ ಅಧ್ಯಕ್ಷರ ಮೇಲೆ ಅಮಿತ್ ಶಾ ಮೇಲೆ ಕೂಡ ಕೇಸ್ಗಳು. SIT ಮುಕ್ತರಾಗಿದ್ದೇನೆ ಎನ್ನುವ ಮಾತುಂಟಲ್ಲ, ಅದರಿಂದ ಅದೊಂದು ಇನ್ವೆಸ್ಟಿಗೇಷನ್ ಇಲ್ಲ. ಸುಪ್ರೀಂ ಕೋರ್ಟ್ ಮುಕ್ತರನ್ನಾಗಿ ಮಾಡಿದ ಮನುಷ್ಯರಿಗೆ ಈಗ ಇದೇ ರೀತಿಯಲ್ಲಿ ಹೋದ್ರೆ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕೊಡಿತಾರ ಬಿಜೆಪಿಯವರು? ಅವರ ಕ್ಯಾಬಿನೆಟ್ ಎಲ್ಲ ಮಂತ್ರಿಗಳು ಯಾರು ಅವರ ಆರೋಪ ಮೇಲೆ ಇದೆ ಅವರೆಲ್ಲ ರಾಜೀನಾಮೆ.
ಪಾರ್ಲಿಮೆಂಟ್ ಇವತ್ತಿನಿಂದ ಶುರುವಾಗುತ್ತದೆ. ನಿಮ್ಮಾಗಿ ಅವರು ಕೂಡ ಪಾರ್ಲಿಮೆಂಟ್ಗೆ ಮುದ್ದಿಗೆ ಆಗಿದ್ರೆ ಕಾಂಗ್ರೆಸ್ ಸಮೇತ ಎಲ್ಲಾ ಪಕ್ಷಗಳು ವಿರೋಧ ಪಕ್ಷದವರು ಮುದ್ದಿಗೆ ಆಗಿದ್ರೆ ಏನ್ ಮಾಡ್ತೀವಿ? ಸಹೋದರಿಯಿಂದ ನಿಮಗೆ ಒಬ್ಬ ಮಹಿಳೆ ಹಾಗೆ ಫಿಲಿಂ ಕುಮಾರಿ ಕುಮಾರಿ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ವೆಸ್ಟ್ ಬೆಂಗಾಲ್ ಇದ್ದು ಅವರು ಹೊರಟಿದ್ದಾರೆ. ಅವರು ಒಬ್ಬರೇ ಸಾಕು ಪಾರ್ಲಿಮೆಂಟ್ ನಡೆಸಲಿಕ್ಕೆ ಬಿಡಲಿಕ್ಕೆ ಅವರಿಗೆ ಸಂಖ್ಯೆ ಕೂಡ ಇದೆ. ಎಲ್ಲಾ ವಿರೋಧ ಪಕ್ಷದವರು ಒಟ್ಟಿಗೆ ಆಗ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ. ಇದನ್ನು ಬಿಟ್ಟು ದಡ್ಡರಾಗಿ ಇಲ್ಲಿ ನಾವು ಒಟ್ಟಿಗೆ ಆಗ್ತೇವೆ ಅಂತ ಹೇಳಿದ್ರೆ ನಿಮಗೆ ತಲೆ ಇಲ್ಲ ಅಂತ ಹೇಳುವುದು. ನೀವು ಕರ್ನಾಟಕದಲ್ಲಿ ಒಟ್ಟಿಗೆ ಆಗುವಂತಹ ದೃಶ್ಯ ನೋಡಿ. ಈ ದೇಶದಲ್ಲಿ ಫ್ಲಾಟ್ ಆಗ್ತದೆ. ನಮ್ಮಲ್ಲಿ ಕೂಡ ಇದ್ದಾರೆ ಎಂಪಿಗಳು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ. ಹೇಗೆ ಕಾನೂನು ಮಾತು ಬರ್ತೀರಿ? ರಾಜ್ಯಸಭೆಯಲ್ಲಿ ಕಾನೂನು ಪಾಸ್ ಮಾಡಿಯೇ ಸಾಧ್ಯ ಇಲ್ಲ. ನೀವು ಸರ್ಕಾರ ನಡೆಸುವವರಿಗೆ ನ್ಯಾಯ ಇರುವ ಕಾಂಗ್ರೆಸ್ ಕೂಡ ಬಿಡುವುದಿಲ್ಲ. ನೀವು ರಾಜ್ಯದಲ್ಲಿ ಇದು ಮಾಡುವಾಗ ಕಾಂಗ್ರೆಸ್ ಸುಮ್ಮನೆ ಕೂತ್ಕೊಳ್ತೀರಂತ ಭಾವಿಸ್ತೀರ. Hi, this is Nisha Kothari and you are watching Coastal Times English News. Tejaswini Hospital and SSIOT and ISO 9001-2008 certified Shantaram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Swift Nutrition Hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. A workshop on the theme The Consequences of the Loss of Value-Based Life in Society has been organized at the School of Social Work, Roshan Nilaya, Mangalore on the 4th of December at 2 p.m. Mr. Santosh Hegde has been called to be the main speaker, said the convener at a press meet at the Press Club in Mangalore. ಹೊಸ ಪ್ರಾಜೆಕ್ಟ್ ಆದ ಕಾರಣ ನೋಡಿ, ಎಲ್ಲ
ಶೈಕ್ಷಣಿಕ ಕೇಂದ್ರಗಳಿರುವಂತದ್ದು, ನೂರಾರು ಸಾವಿರಾರು. How to make a living, whatever is the career, in computers, in engineering, in medical or anything. Everything is meant for ultimately how to make a good living. But how to live a good life? Is there an educational institute in our nation? And we have surfaced the internet. Internet ನಲ್ಲಿ ಹೋಗಿ ನೋಡ್ತೇವೆ ನಾವು. Even in the whole world, there is no institute exclusively meant for to learn values and seva manobhav, which is so very important in our day-to-day life. And that is especially in the government department. Our millions of people facing the trouble today is a fact in government, because most of the things we have to coordinate and interact with the government department. ಅಂತ ಯಾವ ಶಿಕ್ಷಣ ಕೇಂದ್ರವೂ ಇಲ್ಲ. ಒಂದು ಟ್ರೈನಿಂಗ್ ಸೆಂಟರ್ ಆಗಲಿ, ಕರ್ಮಚಾರಿಗೆ ಸೇವೆಯ ಮನೋಭಾವ ಕಲಿಸುವಂಥದ್ದು, ವ್ಯಾಲ್ಯೂಸ್ ಕಲಿಸುವಂಥದ್ದು ನಮ್ಮ ಮಕ್ಕಳಿಗೆ ನಮ್ಮ ಪ್ರಾಯದಲ್ಲಿ ಇಲ್ಲ ಹೆಚ್ಚು. ಆದ್ರೆ ಈಗ ಎಲ್ಲ ಹೋಗಿದೆ. ಆದ ಕಾರಣ ನಾವು ಒಂದು ಸಬ್ಜೆಕ್ಟ್ ಅನ್ನು ಕೊಟ್ಟು ಯೂನಿವರ್ಸಿಟಿಗೆ ತುಂಬಾ ಸೆಲೆಕ್ಟ್ ಎಲ್ಲ ಪಾಸ್ ಆಗಿ ಅದು ಮತ್ತೆ ಮಂತ್ರಿಮಂಡಲಕ್ಕೆ ಹೋಗಬೇಕಾಯಿತು. ಮಂತ್ರಿಮಂಡಲದಿಂದ ಗವರ್ಮೆಂಟ್ ಸೀಟಿಂಗ್ ಆಗಿ ಈಗ ಬಂದಿದ್ದಾಗ ಯಾವ ಕಾಲೇಜಿಂದ ತಕ್ಕೊಳ್ಳಿಕ್ಕೆ ಸಾಕು, ಯಾಕಂದ್ರೆ ಹಣ ಬರ್ತಾ ಇಲ್ಲ. ಇದಕ್ಕೆ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ನಾವೇ ಸ್ಕೆಚ್ ಮಾಡ್ತೇವೆ. ದೇವರ ದಯದಿಂದ ತುಪ್ಪದ ಜಂಕ್ಷನ್ ನಲ್ಲಿ ಫೇಸಿಂಗ್ ದ ಸಿ ನಮ್ಗೊಂದು ಒಳ್ಳೆ ಜಾಗ ಪರಮಾತ್ಮ ಕೊಟ್ಟರು. ಅಲ್ಲಿ ನಾವು ಶುರು ಮಾಡ್ಬೇಕಂತ ಇದ್ದೇವೆ. ನಮ್ದು ಚಾರಿಟಬಲ್ ಟ್ರಸ್ಟ್ ಆದ ಕಾರಣ ನಮ್ಮಲ್ಲಿ ಅಷ್ಟಲ್ಲ ಏನಿಲ್ಲ ಅಂತ ಹೇಳ್ಬಹುದು. ಆದ್ರೂ ಆ ಪರಮಾತ್ಮನ ಮೇಲೆ ದೇವರ ಕೆಲಸ ಆದ ಕಾರಣ ಹೇಗಾದ್ರೂ ಮಾಡಿ ಶುರು ಮಾಡಬೇಕು. ಜನವರಿಯಲ್ಲಿ ಶಂಕುಸ್ಥಾಪನೆ ಮಾಡಬೇಕಂತ ಎಲ್ಲ ಲೈಸೆನ್ಸ್ ಅಲ್ಲಿ ತಗೊಂಡು ಇಟ್ಟಿದ್ದೇವೆ, ಸ್ಕೆಚ್ ಹಾಕ್ತೇವೆ. So this is the project in brief. The first, to have your first school of values and seva manobhav in India or maybe in the world. That's all for now. We'll be back with more news tomorrow on the same channel at the same time. So then, goodbye.